ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಯಾವಜ್ಜೀವಂ ಸುಖಂ ಜೀವೇತ್ ನಾಸ್ತಿ ಮೃತ್ಯುರ್ಗೋಚರಃ ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತುಃ. ಬದುಕಿರುವವರೆಗೂ ಸುಖದಿಂದ ಜೀವನ ನಡೆಸಬೇಕು. ಪುನರ್ಜನ್ಮವನ್ನು ಯಾರು ಕಂಡಿರುವರು? ಒಮ್ಮೆ ಸುಟ್ಟು ಬೂದಿಯಾದ ಈ ದೇಹವು ಪುನಃ ಹೇಗೆ ಬಂದೀತು ಅಂತ ನಮ್ಮ ವೇದಗಳ ಸಾರದಲ್ಲಿ, ಅದರಲ್ಲೂ ಮುಖ್ಯವಾಗಿ ಚಾರ್ವಕ ಮುನಿ ಹೇಳಿರೋದು. ಯಾವಜ್ಜೀವಂ ಸುಖಂ ಜೀವೇತ್ ನಾಸ್ತಿ ಮೃತ್ಯುರ್ಗೋಚರಃ. ಅಂದ್ರೆ ಯಾವ ಜೀವವಾಗಲಿ ಸುಖದಿಂದ ಜೀವನವನ್ನ ನಡೆಸಬೇಕು. ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತುಃ. ಪುನರ್ಜನ್ಮ ಯಾರು ನೋಡಿದ್ದಾರೆ? ಕೆಲವು ರಾಶಿಗಳಿಗೆ ಮಾತ್ರ ಸುಖದಿಂದ ಬದುಕುವಂತ ಯೋಗ ಕೊಡುತ್ತಾನೆ. ನಿಮಗ್ ಮಾತ್ರ ಸಂಧಿಯಲ್ಲೂ ಸಮಾರಾಧನೆ, ಸಂಧಿಯಲ್ಲೂ ಸುಖ ನೋಡೋದು, ಸಂಧಿಯಲ್ಲೂ ಖುಷಿ ಪಡ್ಕೋದು, ಇಂಥದ್ದೊಂದಿರುತ್ತೆ. ಹೌದು, ಕೆಲವು ರಾಶಿಗೆ ದೈವದತ್ತವಾದಂತಹ ಒಂದು ವಿಶೇಷವಾದಂತ ಸುಖ ಅನ್ನೋದಿರುತ್ತೆ. ಅಂದ್ರೆ ಮನೆ, ಸ್ವಲ್ಪ ಸ್ನೇಹಿತರು, ಸ್ವಲ್ಪ ಆತ್ಮೀಯರು, ಖರ್ಚು ಮಾಡ್ಲಿಕ್ಕೆ ಸ್ವಲ್ಪ ದುಡ್ಡು, ಬಟ್ಟೆ, ಒಳ್ಳೆ ಊಟ, ಒಳ್ಳೆ ಗಂಡ, ಒಳ್ಳೆ ಹೆಂಡತಿ, ಒಳ್ಳೆ ಪ್ರೀತಿ, ಒಳ್ಳೆ ಕೆಲಸ. ದೊಡ್ಡ ಕೆಲಸ ಅದು ಬೇರೆ, ಇಲ್ಲ ಅಂತ ಕೊರಗೋದು ಬೇರೆ, ಅದು ಬೇರೆ. ಇವರಿಗೆ ಸುಖಕ್ಕೆ ಕೊರತೆ ಇರೋಲ್ಲ ಕೆಲವು ರಾಶಿಗೆ. ಅದಕ್ಕೆ ಚಾರ್ವಕ ಹೇಳ್ತಾನೆ, ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ. ಬದುಕಿರುವಷ್ಟು ದಿನ ನಾವು ಮನುಷ್ಯ ಜನ್ಮ ನೆನ್ಪಿಟ್ಕೊಳ್ಳಿ. ಬರೀ ಊಟಕ್ಕೆ ಅಯ್ಯೋ ಸಾಕು ಬಿಡಿ ಮಾರಾಯ, 4 ಜನಕ್ಕಾದರೂ ಒಬ್ಬ ಮನುಷ್ಯ ಆಗಿ, ಒಬ್ಬ ಪುರುಷನಾಗಿ ಹುಟ್ಟಿದ ಮೇಲೆ ನಮ್ಮ ಸನಾತನ ಧರ್ಮ, ನಮ್ಮ ಭಾರತೀಯ ಧರ್ಮ ತಿಳಿಸ್ಕೊಟ್ಟಿರೋದೇನು ಗೊತ್ತಾ? ನಮ್ಮ ಮನೆಯವರಿಗೆ, ನಮ್ಮ ಮಕ್ಕಳಿಗೆ, ನಮ್ಮ ಅಕ್ಕ ತಂಗಿಗೆ, ನಮ್ಮ ಅಣ್ಣ ತಮ್ಮಂದರಿಗೆ ಹಿರಿಯನಾಗಿ, ಯಜಮಾನನಾಗಿ, ತಂದೆಯಾಗಿ, ಗಂಡನಾಗಿ, ಅಣ್ಣನಾಗಿ, ಭಾವನಾಗಿ, ಈ ರೀತಿ ತುಂಬಾ ಅಜ್ಜನಾಗಿ, ದೊಡ್ಡಪ್ಪನಾಗಿ, ಮಾವಯ್ಯನಾಗಿ ಕಟ್ಟಬೇಕು ಅನ್ನೋದಿದೆ. ಕಟ್ಟುವಾಗ ಸ್ವಲ್ಪ ಸುಖ. ಆ ಸುಖ ಅಂದ್ರೆ ಏನು? ನಮಗಿರೋದು ಇರ್ಲಿಕ್ಕೆ ಒಂದು ಮನೆ, ಓಡಾಡ್ಲಿಕ್ಕೆ ಒಂದು ಗಾಡಿ ಇರಬೇಕು. ಆ ಕಾಲದಲ್ಲಿ ಬಂಡಿ ಕಟ್ತಿದ್ವಿ, ಈ ಕಾಲದಲ್ಲಿ ನಾವು ಕಾರ್ ಇಟ್ಕೋತೀವಪ್ಪ. ಒಂದು 2 ವೀಲರ್ ಆದ್ರೂ ಇಟ್ಕೋಬೇಕು, ಯೋಚಿಸ್ಬೇಕು. ಬೇರೆಯವನು ಹೇಗ್ ಬದುಕ್ತೇನೆ, ನಾನು ಹೇಗ್ ಬದುಕ್ಬೇಕು, ನನ್ನ ಬುದ್ಧಿಶಕ್ತಿನ ಹೇಗ್ ಶಾರ್ಪ್ ಮಾಡ್ಕೋಬೇಕು. ವಿಧಿಯನ್ನೇ ಬೈಕೊಂಡು, ಕರ್ಮವನ್ನ ಬೈಕೊಂಡು, ಇನ್ನೊಬ್ಬರನ್ನ ನಿಂದಿಸ್ಕೊಂಡು, ನೋಡ್ ನಮ್ಮ ಅಣ್ಣ ಅವನಿದಾನಲ್ವಾ, ಅವನಿದಾನಲ್ವೇನೋ. ಹೌದು, ಮೊನ್ನೆ ಕೂಡ ನಮ್ಮ ಗುರುಗಳು ಏನೋ ಮಾತಾಡ್ತಿದ್ರು, ನಾನು ಹೇಗೆ ಕೇಳಿಸ್ಕೊಂಡೆ. ಗುರುಗಳೇ, ಒಳ್ಳೆ ಐಡಿಯಾ ಎಲ್ಲ ಕೊಡ್ತೀರಾ ನೀವಂತ. ನಾವು ಚೆನ್ನಾಗಿರೋದಷ್ಟೇ ಅಲ್ಲ ಕಣೋ, ಬೇರೆಯವ್ರನ್ನು ಚೆನ್ನಾಗಿರ್ಲಿಕ್ಕೆ ದಾರಿ ಮಾರ್ಗದರ್ಶನ. ಅವ್ರ ಸ್ನೇಹಿತ ಚಿಕನ್ ಅಂಗಡಿ ಇಟ್ಕೊಂಡಿದ್ದಾರೆ. 4-5 ಲಕ್ಷ ಖರ್ಚು ಮಾಡಿ ಒಂದು ಅಂಗಡಿ ಇಟ್ಕೊಂಡಿದ್ದಾನೆ. ಇವ್ರು ಹೋಗಿದ್ದಾರೆ ಏನಕ್ಕೂ ಮಾತಾಡಿಸ್ಲಿಕ್ಕೆ, ತುಂಬಾ ದಿನ ಆಗಿದೆ ಅಂತ. ಹೋಗಿ ಮಾತಾಡ್ತಿರ್ಬೇಕಾದ್ರೆ, ಇಲ್ಲ ಕಣೋ ಅಂಗಡಿ ಮುಚ್ಚಿಬಿಡ್ತೇನೆ ಅಂತ ಹೇಳ್ಬಿಟ್ಟಿದ್ದಾರೆ. ಯಾಕು ಅಂದ್ರೆ, ಏನೋ ಒಂದು ವರಮಾನ 50-60 ಸಾವಿರ ಬರ್ತಿದೆ, ಬಟ್ ಅಷ್ಟೇ ಖರ್ಚು. ಬೆಳಿಗ್ಗೆ ಎದ್ದು ಬಾ, ನಿಂತ್ಕೋ, ಹೊಡಿ, ಕಟಾವು, ಸಾಕಾಗ್ಬಿಟ್ಟಿದೆ ಕಣ. ಯಾರು ಕೆಲಸದವ್ರಿಲ್ಲ. ಒಬ್ಬ ಸೋದರಳಿಯ ಇದ್ದಾನೆ, ಅವನಿಗೂ ಈಗ ಚೆನ್ನಾಗಿ ವ್ಯವಹಾರ, ಬೇರೆ ಏನೋ ಕೈಗಂಟಿದೆ, ಅವನು ಬರಲ್ಲ ಅಂತಾನೆ. ವಯಸ್ಸಿಗೆ ಬಂದಿರೋ ಮಗ, ಅವ್ನು ಕಾಲೇಜ್ಗೆ ಹೋಗ್ತಾನೆ. ಅವನನ್ನ ಆಗಾಗ ಕರೆದು ಇಲ್ಲಿ ನಿಲ್ಲಿಸ್ಕೊಂಡು, ಕಟ್ ಮಾಡು, ತಗೊಂಡ್ ಬಾ, ಇಡು, ಮಾಡು, ಇದೆಲ್ಲ. ಬಟ್ ವ್ಯಾಪಾರ ಮಾತ್ರ ಚೆನ್ನಾಗ್ ಆಗ್ತಿದೆ. ಒಂದ್ ದಿನಕ್ಕೆ ಕಡಿಮೆ ಅಂದ್ರು 1000ದಿಂದ 1500 ರೂಪಾಯಿ ದುಡ್ಕೋತಿದ್ದೇನೆ. ಮಾಡಿದ್ರೆ ಇನ್ನೂ ಉಂಟು, ಬಟ್ ಯಾಕೋ ಈ ಎದ್ದು ಓಡು, ಒಂದಿನ ರಜಾ ಆಗ್ತವೆ, ಒಂದ್ ಶನಿವಾರ, ಒಂದ್ ಭಾನುವಾರ ಅಂತ. ಗುರುಗಳು ಕೇಳಿಸ್ಕೊಂಡು ಬಂದಿದ್ದಾರೆ. ಬಂದ್ಬಿಟ್ಟು ಮನೆಗೆ ಯಾರನ್ನೋ ಮಾತಾಡ್ಬಿಟ್ಟು ಅದನ್ನ, ಈಗೇನು ಕೆಲಸಗಾರತನೇ ಬೇಕೋ ನೋಡು, ಈ ತರದವರು ಊರು ಬಿಟ್ಟು ಊರು ಬಂದಿದ್ದಾರೆ.
ಇಬ್ಬರನ್ನ ಕೆಲ್ಸಕ್ಕೆ ಇಟ್ಕೊ. ಏನ್ ತಿಂಗಳಿಗೊಂದು 15, ಈಗ ನಿನ್ ಸೋದರಳಿ ನಿನ್ಗೆ ಎಷ್ಟು ಕೊಡ್ತೀವಿ, ಒಂದು 25-30 ಸಾವಿರ ಕೊಡ್ತಿದ್ದೀರಿ, ಅಷ್ಟೇ ಸಂಬಳ ಇವ್ರಿಬ್ಬರು ಕೊಡು. ಉಳಿಲಿಕ್ಕೆ ಇನ್ನೊಂದು 10,000 ರಿಸ್ಕ್ ತಗೋ, ಅವ್ರಿಗೊಂದ್ ಮನೆ, ಒನ್ BHK ಅದೆಲ್ಲ ಮಾಡ್ಕೊಟ್ಬಿಡು, ಅವ್ರಿಬ್ರು ಉಳ್ಕೋತಾರೆ. ನಿನಗೆ ಹೇಗೂ ಕಡಿಮೆ ಅಂದ್ರು 3,000 ಜನ ಗೊತ್ತಿದ್ದಾರೆ ಕಣೋ. ದಿನ ಅವ್ರಿಗೊಂದು ಮೊಟ್ಟೆನೋ ಮೀನೋ ಚಿಕನ್ನೋ ಬೇಕು, ಅವ್ರಿಗೆಲ್ಲ ಡೀಟೇಲ್ ಕಳ್ಸು. ಸಪ್ಲೈಗೆ ಹೋಗಿ ನೀನೇ ಇಟ್ಕೋ, ಇಲ್ಲ ಒಬ್ಬನ ಸಪ್ಲೈ ಕಳ್ಸು, ಅಂಗಡಿಲಿ ನೀನ್ ಕುತ್ಕೋ. ನಿನ್ನ ವ್ಯಾಪಾರ ತ್ರಿಗುಣಾತ್ಮಕ ಆಗುತ್ತೆ. ಕಡಿಮೆ ಅಂದ್ರು 3 times ಆಗುತ್ತೆ. ನಿನ್ನ ಆದಾಯ ಕೂಡ 1.5-2 ಲಕ್ಷ ಆಗುತ್ತೆ. ಖರ್ಚು ಮಾಡ್ತಿರೋದು ಅಷ್ಟೇ 40,000. ಅದೇ ಅಂಗಡಿ, ಅದೇ ವ್ಯಾಪಾರ, ಬರೋರು ಬರ್ತಿದ್ದಾರೆ, ಜನಕ್ಕೆ ಗೊತ್ತಿದೆ, ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. 3 ವರ್ಷ ವ್ಯವಹಾರ ಮಾಡಿರೋನ್ ಕಣೋ. ಈಗ ಸಾಕು ಎದ್ದೋಗು ಅಂದ್ರೆ, ನಿನ್ ಮಗ ಕಾಲೇಜ್ ಹೋಗ್ತಿದ್ದಾನೆ, ಮಗಳು ಕಾಲೇಜ್ ಹೋಗ್ತಿದ್ದಾಳೆ, ಸ್ವಲ್ಪ ಎತ್ತಿಡ್ಬೇಕು. ಅವ್ರಿಗೊಂದು ಸುಖವಾಗಿ ನೀನ್ ಸುಖ ಅಷ್ಟೇ ಅಲ್ಲ, ಅವರ ಸುಖವು ನಿನ್ನ ಜವಾಬ್ದಾರಿ. ಅದನ್ನೇ ಹೇಳುತ್ತೆ, ಯಾವತ್ ಜೀವಂ ಸುಖಂ ಜೀವೇತ್. ಬದುಕಿರೋವರೆಗೂ ಸುಖವಾಗಿ ಇದೇ ಕಷ್ಟ ಪಡೋದಿಲ್ಲ. ಕಷ್ಟ ಪಡ್ತಿದ್ಯಾ, ಒಬ್ಬನೇ ಒದ್ದಾಡ್ತಿದ್ದೆ, ಒಂಚೂರು ಸ್ಮಾರ್ಟ್ನೆಸ್ ನಾವು ತೋರ್ಸಲ್ಲ, ಒಂಚೂರು ಬಿಹೈಂಡ್ ಔಟ್ ಆಫ್ ದಿ ಬಾಕ್ಸ್ ಯೋಚನೆ ಮಾಡೋಲ್ಲ, ಕೇಳೋಲ್ಲ. ಗ್ರಹ ಗತಿ ಇನ್ನೊಂದು ನೋಡೋ, ಗುರುಬಲ ಬರ್ತಿದೆ ನಿನಗೆ, ಈ ತರದ್ದಾಗುತ್ತೆ. 5 ಲಕ್ಷ ಖರ್ಚು ಮಾಡಿ ಅಂಗಡಿ ಎಲ್ಲ ಮಾಡಿ ಇದನ್ನೇನೋ ಮಾರ್ಬಿಡ್ತಿ, 1 ಲಕ್ಷ ನಷ್ಟನೇ. ಸರಿ, ಈಗ ನೀನ್ ಕುಳಿತುಕೊಂಡ್ರೆ 50,000 ಬರುತ್ತೆ, ಇಬ್ಬರನ್ನ ಇಟ್ಕೊಂಡ್ರೆ ಸಾಕು, ಅದೇ ಅವ್ರಿಗೆ ಕೊಟ್ಬಿಡು. ನೀನ್ ಈ ವ್ಯವಹಾರ ಕಡಿಮೆ ಅಂದ್ರೂ ಆತ ಒಂದು 10,000 ಜನಕ್ಕೆ ಗೊತ್ತಿದ್ದಾನೆ. 10,000 ಜನಕ್ಕೂ 2 days ಪ್ರೈಸ್, ಯಾರಿಗ್ ಬೇಕು ಬುಕ್ ಮಾಡಿ ಅಂತ ಸ್ನೇಹಿತರಿಗೆ ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಕಳಿಸೋ ಅಂತ ಗುರುಗಳು. ಹಾಗೆ ಕೇಳ್ತಿದೆ, ಗುರುಗಳೇ ಹೌದು ಕಣೋ, ಯಾರ ಮನೇಲಿ ಚಿಕನ್ ತಿನ್ನಲ್ಲ ಇವತ್ತು, ಯಾರ ಮನೇಲಿ ಮೊಟ್ಟೆ ತಿನ್ನಲ್ಲ ಇವತ್ತು, ಎಲ್ಲರೂ 10ರಲ್ಲಿ 9 ಜನ ತಿಂತಾರೆ, ನಮ್ಮವರು ತಿಂತಾರೆ ಕಣೋ, ನಿಮ್ಗೆ ಗೊತ್ತಿಲ್ಲ. ಅದು ನಿಜವೇ ಗುರುಗಳೇ, ಅದು ನಿಜವೇ. ಹೇಳೋದು ಮಾಡೋದೊಂದು, ಹೊರಗಡೆ ಒಂದು ಇದು ಇದ್ದೇ ಇರುತ್ತೆ. ಮನುಷ್ಯನಿಗೆ 2 ಮುಖ, ಲೈಕ್ 3 ಮುಖ ಆಗ್ಬಿಟ್ಟಿದೆ ಬಿಡಿ. ಹೌದು, ಕೆಲವ್ರು ಹೇಳ್ತಾರೆ, ಸಾರ್ ನಾನು ನಾನ್ ವೆಜ್ ತಿನ್ನಲ್ಲ, ಭಾನುವಾರ ಮಾತ್ರ ತಿಂತೀನಿ. ಸಾರ್ ನಾನ್ ತಿಂಗಳು ಪೂರ್ತಿ ತಿನ್ನಲ್ಲ ಸರ್, ಬಟ್ ಫ್ರೆಂಡ್ ಜೊತೆ ಮಾತ್ರ ಹೊರಗಡೆ ಹೋದಾಗ ಚೆನ್ನಾಗಿ ತಿಂತೀನಿ ಸರ್. ಇದನ್ನ ಏನು ಅಂತ ಹೇಳೋದು? ಯಾವ ನಾನ್ ವೆಜಿಟೇರಿಯನ್ ಅನ್ನೋದು ಇವ್ರನ್ನ. ನಾನು ಪ್ಯೂರ್ ವೆಜಿಟೇರಿಯನ್ ಸರ್, ಪಾರ್ಟಿಗೆ ಹೋದಾಗ ಮಾತ್ರ ತಿಂತೀನಿ ಸರ್, ನಾನು ಕುಡ್ದಾಗ ಮಾತ್ರ ತಿಂತೀನಿ ಸರ್. ಒಪ್ಕೊಳ್ಳೋ ಧೈರ್ಯ ಇಲ್ಲ ಅಷ್ಟೇ. ತಿನ್ನೋದು ಕುಡಿಯೋದು ಇದೆಲ್ಲ ದೈವ ಕೊಟ್ಟಿರೋ ವರ, ನಿಮ್ ಅಭ್ಯಾಸ ಅದು. ನಿಮ್ ಅಭ್ಯಾಸ, ಊಟದ ಅಭ್ಯಾಸ, ಆಹಾರದ ಅಭ್ಯಾಸ. ಬೇರೆಯವ್ರಿಗೋಸ್ಕರ ಬದಲಾಗ್ಬೇಡಿ, ಇನ್ನೊಂದು ಆಗ್ಬೇಡಿ ಮಕ್ಳೇ. ನೀವ್ ಹಾಕೋ ಬಟ್ಟೆ ನೀವ್ ಹಾಕಿ, ಇರುವಷ್ಟು ದಿನ ಯಾವತ್ ಜೀವನ್ ಸುಖಂ ಭವೇತ್. ಎಲ್ರಿಗೂ ಆ ರೀತಿ ಬದುಕ್ಲಿಕ್ಕೆ ಆಗೋಲ್ಲ. ಬದುಕಿ ಇರೋದ್ರಲ್ಲಿ ಇನ್ನೊಂದ್ ಚೂರು ಅಡ್ವಾನ್ಸ್ ಆಗಿ, ಇನ್ನೊಂದ್ ಚೂರು ಅಷ್ಟೇ. ನೋಡಿ, ಸೋದರಳ್ಳಿ ಬರಲ್ಲ ಅಂತಿದ್ದಾನೆ, ಅವನ್ಗೆ 25-30 ಸಾವಿರ ಕೊಡ್ತಿದ್ರೆ, ಇನ್ನೊಂದು 10,000 ಹುಡುಗರಿಗೆ ಕೊಟ್ರೆ, ಖರ್ಚು ಮಾಡಿದ್ರೆ, ಹೊರಗಡೆ ಊರಿಂದ ಬಂದು ನಿಂತಿರೋ ಹುಡುಗರಿಗೆ ಒಂದು ರೂಮ್ 10,000 ರೂಪಾಯಿ ಬಾಡಿಗೆ ಮುಗೀತು. 15 ಸಾವಿರ ಸಂಬಳ ಅವ್ರಿಗೆ, ರೂಮ್ ಕೊಟ್ಟಿದ್ದಾರೆ. ಇನ್ನೇನು ಅವ್ರಿಗೆ ರೇಷನ್ ತಿನ್ನೋದಷ್ಟೇ. ಒಂದು 5,000 ರೂಪಾಯಿ ತಂದ್ರೆ 3 ಜನ 4 ಜನ ತಿಂಗಳು ಪೂರ್ತಿ ತಿನ್ಬೋದು ಅವ್ರು. ಅಕ್ಕಿ ಬೇಳೆ ಬೆಲ್ಲ ರೊಟ್ಟಿ ಚಪಾತಿ ಅದು ಇದು ಮಾಡ್ಕೋತಾರೆ. ಉತ್ತರ ಭಾರತೀಯರು, ಉತ್ತರ ಕರ್ನಾಟಕದವ್ರು ಅವ್ರೊಂದು ಉಳಿಸ್ಕೋತಾರೆ ಬಿಡ. ಒಂದು 20-22 ಸಾವಿರ ಉಳಿಸ್ಕೊಂಡು ಊರಿಗೆ ಕಳಿಸ್ತಾರೆ. ನೋಡಿ, ಅವ್ರನ್ನೂ ನಾನು ಮಾತಾಡಿಟ್ಟಿದ್ದೇನೆ ಅಂತ ಸ್ನೇಹಿತರಿಗೆ. ನೀನ್ ತುಂಬಾ ದೊಡ್ಡ ಮನುಷ್ಯ ಸ್ವಾಮಿ, ಥ್ಯಾಂಕ್ ಯು ಸ್ವಾಮಿ ಅಂತಿದ್ದಾನೆ. ನಂಗೆ ಈ ಯೋಚನೆ ಬರ್ಲಿಲ್ಲ. 3 ವರ್ಷ ಇದು ಮಾಡಿದ್ದು, ಅಂಗಡಿ ಈ ಮಟ್ಟಕ್ಕೆ ಬಂದು ನಿಂತಿದೆ, ಈಗ ಮುಚ್ಚಬೇಕಂತ ಒಂದು ಯೋಚನೆ, ಮುಚ್ಚಿಬಿಡೋಣ ಆಗ್ತಿಲ್ಲ ಅಂತ. ನೀನಿಲ್ಲ ಅಂದ್ರೂ ನಡ್ಕೊಂಡು ಹೋಗುತ್ತೆ ಕಣೋ. ಸುಖವಾಗಿ ಬದುಕಲು ದಾರಿ ಹುಡುಕಬೇಕು ಒಂಚೂರು. ಹೌದು, ಇವತ್ತದು ಹುಡುಕೋಲ್ಲ. ಸುಖಕ್ಕೆ ಏನ್ ಗೊತ್ತ ದಾರಿ ಹುಡುಕೋದು? ಚೈನ್ ಸ್ನ್ಯಾಚಿಂಗು, ಕಳ್ತನ, ಮೋಸ, ಬೆಟ್ಟಿಂಗ್ ಆಪ್ಸು, ಬೇಗ ಜೂಜಾಡೋದು, ಲಾಟ್ರಿ ತಗೊಳ್ಳೋದು, ಇದಕ್ಕೆ ಹೇಳಿ ಬೇಗ ಓಡ್ತಾನ ಅವನು. ಏನ್ ಗೊತ್ತಾ, ಹಿಂಗ್ ಹಾಕಿದ್ ಹಿಂಗ್ ಬಂದ್ಬಿಡ್ಬೇಕು. ಕಷ್ಟ ಪಡದೆ, ಕೈ ಕೆಸರಾಗದೆ ಬಾಯಿ ಮೊಸರಾಗ್ಬೇಕು, ಖಂಡಿತ ಇಲ್ಲ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ನಿರ್ಮಾಪಕರನ್ನ ಅನ್ನದಾತರು ಅಂತಿದ್ರು. 100 ಪಿಕ್ಚರ್ ಆದ್ರೂ ಕೂಡ ಅವರು ನಿರ್ಮಾಪಕರಿಗೆ ಕರೆದು ಬಿಟ್ಟು ಒಂದು ಮನೇಲಿ ಒಂದು ಫಂಕ್ಷನ್ ತರ ಮಾಡಿ ಊಟ ಎಲ್ಲ ಹಾಕ್ಸಿ, ನನ್ಗೆ ಸಂಸಾರ ದೊಡ್ಡದಾಯ್ತು ನೋಡಿ, ನನ್ಗೊಂದು 5,000 ಹಾಕ್ಕೊಡಿ ಅಂತ ಕೇಳ್ತಾರೆ. ನೀವು ನಂಬೋಲ್ಲ. ನಿಂತುಕೊಂಡು ಏನು ಮಾತಾಡ್ತೀರಿ ರಾಜಣ್ಣ, ಇದು 5,000ನ ಇವತ್ತಿಂದಲೇ 25,000 ಜಾಸ್ತಿ ಮಾಡ್ತೀವಿ ಅಂತ. ಅಯ್ಯೋ ಅಷ್ಟು ಬೇಡ ಅಂತ. ಇಲ್ಲ, ನಿನ್ನಿಂದ ನಾವು ಬದುಕಿದೀವಿ, ಚೆನ್ನಾಗಿ ದುಡ್ಡು ಮಾಡಿದೀವಿ, ನಾವೆಲ್ಲ ಚೆನ್ನಾಗಿದೀವಿ ಅಂತ ಪ್ರೊಡ್ಯೂಸರ್ಗಳೆಲ್ಲ ಮಾತಾಡಿ ಇಮಿಡಿಯೇಟ್ ಒಂದು ಅಮೌಂಟ್ ಜಾಸ್ತಿ ಮಾಡ್ತಾರೆ.
ಅವ್ರು ಕೇಳಿದ್ದೊಂದು ಕೊಟ್ಟಿದ್ದೊಂದು. ನೋಡಿ ಆ ಗಮ್ಯ ನೋಡಿ, ಕೇಳಿದ್ರಲ್ಲಿ ತಪ್ಪಿಲ್ಲ, ಅವರು ಕೊಟ್ಟಿದ್ರಲ್ಲಿ ತಪ್ಪಿಲ್ಲ. ಆ ಬದ್ಧತೆ ಇದ್ದಿದ್ರಿಂದಲೇ ಆ ಹೆಸರು, ಆ ಗೌರವ ಮಾಡುತ್ತಿರುವುದರಲ್ಲೇ ಇನ್ನೊಂಚೂರು ಅಡ್ವಾನ್ಸ್ ಹೋಗಿ ಕೆಲವು ರಾಶಿಗಳಿಗೆ ಅದು ರಕ್ತಗತವಾಗಿ ಬಂದ್ಬಿಟ್ಟಿರುತ್ತೆ. ಅದಕ್ಕೆ ಅವರು ಸುಖವಾಗಿರ್ತಾರೆ. ಸೇಫ್ಟಿ ಬೆಲ್ಟ್, ಎಸ್ ಎಸ್, ಖಂಡಿತ ಚೆನ್ನಾಗಿರ್ತಾರೆ ಅವರು. ಇರೋಕೊಂದ್ ಮನೆ, ಹೆಂಗಾದ್ರೂ ಸರಿ, ಒಂದೊಳ್ಳೆ ಊಟ. ಅವ್ರ ಊಟದಲ್ಲೂ ನೋಡಿ ನೀವು, ಒಂದ್ ಸೊಪ್ಪು, ಒಂದ್ ಪಲ್ಯ, ಒಂದ್ ಕೂಟು, ಒಂದೊಂದೇನಾದ್ರೂ ಇರ್ಬೇಕು. ವಾರಕ್ಕೊಮ್ಮೆ ಒಂದ್ ಸ್ಪೆಷಲ್ ಇರ್ಬೇಕು. ಒಂದ್ ಬೆಳಿಗ್ಗೆ ತಿಂಡಿ ತಿನ್ನೋದು ಕೂಡ ಫ್ರೆಶ್, ಬಿಸಿ, ಇನ್ನೊಂದೇ. ಎಲ್ರಿಗೂ ಸುಖವಾಗಿ ಇದ್ರೂ ಕೂಡ ನಾನು ನೋಡಿದ್ದೇನೆ. ಒಬ್ಬ ಭಿಕ್ಷುಕ ಮನೆ ಪೇಪರಲ್ಲೆಲ್ಲ ಹಾಕಿದ್ದಾರೆ ನೋಡಿ, ಇವನ್ ಮನೆ ಬಂಗಾರ ಆಗೋಗ ಪ್ರಪಂಚದ ಅತ್ಯಂತ ದೊಡ್ಡ ಶ್ರೀಮಂತ ಅಂತೆ, 8 ಕೋಟಿ ನಮ್ಮ ಇಂಡಿಯಾದವನೇ ಅಂತೆ, ಇನ್ನೂ ಭಿಕ್ಷೆ ಬೇಡ್ತಾನಂತೆ. ಏನೋ ಇದೆಯಾ ನೀನು, ಮನೆ ಬಂಗಾರ ಆಗೋಗ. ನನ್ನ ಗುರುಗಳ ತಂಗಿ, ಹೌದು, ನೀವು ನಂಬಲ್ಲ, ಇರೋಕೊಂದ್ ಮನೆ ಇದೆ, ಓಡಾಡ್ಲಿಕ್ಕೆ ಒಂದ್ ಗಾಡಿ ಇದೆ, ತಕ್ಕ ಮಟ್ಟಿಗೆ ಒಂದ್ 20,000 ರೂಪಾಯಿ ಸಂಪಾದನೆ ಇದೆ. ಯಾವಾಗ ಕೇಳಿದ್ರು ನಾನು ಕೇಳೋದು, ಗುರುಗಳೇ, ಸುಮ್ನೆ ನಮ್ ಗುರುಗಳಿಗೆ ಬತ್ತಿ ಇಡೋದು, ಗುರುಗಳೇ ಕೇಳಿ ಏನ್ ತಿಂಡಿ ಅಂತ. ಏನಮ್ಮ ತಿಂಡಿ ಅಂದೆ. ಅಯ್ಯೋ ರಾತ್ರಿದು ಅನ್ನ ಇತ್ತಣ್ಣ, ಅದಕ್ಕೆ ಒಂದ್ ಗೊಜ್ಜಿಂಗ್ ಹಾಕೊಂಡು ಕಲಿಸ್ಕೊಂಡು ತಿಂದೆ. ಯಾವಾಗ ಕೇಳಿದ್ರು, ಮಧ್ಯಾಹ್ನಕ್ಕೆ ಕೇಳಿದ್ರು ಕೂಡ ಅದೇ ಟೊಮ್ಯಾಟೊ ಗೊಜ್ಜು, ಅದೇ ಅನ್ನ. ಇವಳ ಮನೆ ಬಂಗಾರ ನಾ ಕೇಳಿದೆ, ಏನ್ ಗುರುಗಳೇ, ಗಂಡ ಹೆಂಡತಿ ಇಬ್ರು ಒಂದ್ ಸಣ್ಣ ಕೆಲ್ಸಕ್ಕೆ ಹೋದ್ರು ಒಂದ್ 10-15 ರೂಪಾಯಿ ಬರುತ್ತೆ ಮಿನಿಮಮ್. 20-30 ಸಾವಿರ ಇರ್ಲಿಕ್ಕೆ ಮನೆ ಕೊಟ್ಟಿದ್ದೀರಿ, ಓಡಾಡ್ಲಿಕ್ಕೆ ಒಂದ್ ಗಾಡಿ ಇದೆ, ಮಕ್ಳು ಪಾಡಿಗೆ ಮಕ್ಳು ಓದ್ಕೊಂಡು ಹಾಸ್ಟೆಲ್ ಇದ್ದಾರೆ, ಬಿಸಿ ಒಂದ್ ಅಚ್ಚುಕಟ್ಟಾಗಿ ಮಾಡ್ಕೊಂಡು ತಿನ್ನೋದು ಬೇಡವಾ? ಇದೇನ್ ಯಾವಾಗ್ಲೂ ಯಾರು ಉಳಿಸ್ತಾರೆ ಗುರುಗಳು? ಏನಾದ್ರು ಒಂದ್ ಕೆಜಿ ಗಟ್ಲೆ ಬಂಗಾರ ತಗೊಂಡಿದ್ರೆ, ಅಯ್ಯೋ ಅವಳ ಮನೆ ತೂತು, ಅವಳ ಮನೆ ಬಂಗಾರ, ಅಯ್ಯೋ ಯಾಕೋ ಹೇಳ್ತೀಯಾ, ಹಂಗ್ ಮಾಡಿ ಹಿಂಗ್ ಮಾಡಿ ಎತ್ತಿಡ್ತಾಳೆ, ಡಾಕ್ಟರ್ಗೆ ಇಡ್ತಾಳೆ ಬಿಡೋ, ಇಲ್ಲ ಗಂಡನ್ ಕುಡ್ತಕ್ಕೆ ಇಡ್ತಾಳೆ ಬಿಡೋ ಅಂತ. ಅವನ್ ಬಂದು ಅಮ್ಮೋ ಅಂತ ಒಂದು ಪೊಟ್ನ ಬೋಂಡ ತಂದಿದ ತಕ್ಷಣ ಗಂಡನ್ಗಿಡು, ಹೋಗ್ಲಿ ಬಿಡು ನನ್ನ ಗಂಡ. ನಾನು, ಗುರುಗಳೇ ಎಂಥ ತಂಗಿನ ಎತ್ತಿದ್ದೀರಿ ಗುರುಗಳೇ, ಎಂಥ ತಂಗಿನ, ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಇದು 1914 ಇರ್ಲಿಲ್ಲ ಗುರುಗಳೇ. ಅಂದ್ರೆ ಏನ್ ಮಾಡೋದು, ನಮ್ಮಮ್ಮ ಎತ್ಬಿಟ್ಟಿದ್ದಾಳೆ, ಅರ್ಧ ಡಜನ್ ಹೆಣ್ಮಕ್ಳನ್ನ ಎತ್ತಿಟ್ಟಿದ್ದಾಳೆ, ಅದ್ರಲ್ಲಿ ಇವಳು ಒಬ್ಳು ಕಣೋ ಐಟಮ್ ಪೀಸು, ಮಹಾ ಐಟಮ್ ಪೀಸ್ ಕಣೋ ಇವಳು ಅಂತ. ಏನೂ ಗೊತ್ತಿಲ್ಲ. ಅಣ್ಣನ ಮನೆಗೆ ಬರ್ಲಿಕ್ಕೆ ನಡ್ಕೊಂಡ್ ಬರ್ತಾಳೆ ವಿನ ಆಟೋಲ್ ಬರಲ್ಲ. ಕೇಳಿದೆ, ಆಟೋ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬಿಡುತ್ತೆ. ನಾನ್, ಗುರುಗಳೇ ಇದೇನಿದು ಅಂತ. ಹೂ ಕಣೋ, ಆಟೋಲ್ ಬಾರ್ಗೇನ್ ಮಾಡಕ್ ಬರಲ್ಲ, ಆಟೋನ್ ಹಿಡ್ಕೊಂಡ್ ಬರೋಕ್ ಬರಲ್ಲ, ಬಸ್ ಹತ್ಕೊಂಡ್ ಬರೋಕ್ ಬರಲ್ಲ, ಅಲ್ಲಿಂದ 4 ಕಿಲೋಮೀಟರ್ ನಡ್ಕೊಂಡ್ ಬರ್ತಾಳೆ, 4 ಕಿಲೋಮೀಟರ್ ನಡ್ಕೊಂಡ್ ಹೋಗ್ತಾಳೆ. ಯಾಕಮ್ಮ ಹಿಂಗ್ ಬರ್ತೀವಿ ಅಂದ್ರೆ, ಗೊತ್ತಾಗಲ್ಲ ಸುಮ್ನಿರೋಣ, ಆಟೋನೆಲ್ಲೋ ಕರ್ಕೊಂಡು ಹೋಗ್ಬಿಟ್ರೆ ಯಾವ ಆಟೋನ್ ಕರೆದ್ರು ಬರಲ್ಲ, ನನ್ಗೆ ಯಾಕೋ ರೂಟುಗಳು ಗೊತ್ತಾಗಲ್ಲ, ನಾನು ಹಿಡ್ಕೊಂಡು ಹಿಂಗ್ ಬರ್ತೀನಿ ಅಂತ. ನೋಡಿ, ಇಂಥವ್ರು ಇರ್ತಾರೆ. ಸುಖದಿಂದ ಬದುಕು ಗೊತ್ತಿಲ್ಲ. ಆದ್ರೆ ಕೆಲವು ರಾಶಿಗೆ ದೈವ ನೋಡಿ, ನಾನು ನೋಡಿದ್ದೇನೆ, ಎಸ್, ಇರುವುದರಲ್ಲಿ ಅಚ್ಚುಕಟ್ಟಾಗಿ ಇರೋ ಅನ್ನವನ್ನೇ ಚಿತ್ರಾನ್ನ ಮಾಡಿ, ಪುಳಿಯೋಗರೆ ಮಾಡಿ, ಮೊಸರನ್ನ ಮಾಡಿ, ಅದಕ್ಕೆ ಒಂದು ಮೆಣಸಿನ್ಕಾಯಿ, ಮೊಸರು ಮಜ್ಜಿಗೆ ತರ ಮೊಸರು ಮೆಣಸಿನ್ಕಾಯಿ ಮಾಡಿ, ಪಕ್ಕದಲ್ಲಿ ಒಂದ್ ಸಣ್ಣ ಹಪ್ಪಳ, ಒಂದ್ ಸಣ್ಣ ಸಂಡಿಗೆ, ಹಿಂಗೆ ಇಟ್ಕೊಳ್ಳೋದು. ಆ ಬಾಳೆ ಎಲೆ ಹಾಕಿ, ಆ ದೇವ್ರ ಮುಂದ್ಗಡೆ ಒಂದ್ ಸಣ್ಣದ್ ಬೆಲ್ಲದ ನೈವೇದ್ಯ, ಹಂಗೆ ಆ ಮೊಸರನ್ನ ಇಟ್ಟು ಮಾಡಿ, ಅದನ್ನೇ ಇಟ್ಕೊಂಡು ಅಚ್ಚುಕಟ್ಟಾಗಿ ಹಿಂಗ್ ತಿಂದು ಅಂತ ಎದ್ದು ಕುತ್ಕೊಂಡು ಒಂದು ಎಲೆ ಅಡಿಕೆ ಹಾಕೊಂಡು ಹಿಂಗ್ ಕುತ್ಕೊಳ್ಳೋ ಒಂದ್ ತತ್ವ ಇದೆಯಲ್ಲ, ಎಲ್ಲರಿಗೂ ಬರುವುದಿಲ್ಲ. ದಟ್ ಇಸ್ ದೇರ್. ಹೌದು, ಇವ್ರಿಗಿದೆ ಅದು. ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಎಲ್ಲೋದ್ರು ರಾಜ, ಎಲ್ಲಿ ಕೂತ್ರು ರಾಜ. ಹಾತಿ ಜಿಯೆ ತೊಬಿ ರಾಜ, ಮರೆ ತೊಬಿ ರಾಜ ಅಂತ ಹೇಳ್ತಾರೆ. ಆನೆ ಬದುಕಿರೋವರೆಗೂ ಲಕ್ಷ, ಸತ್ ಮೇಲೂ ಲಕ್ಷ ರೀ. ಅದಂತ ಬದುಕಿರುವಾಗಲೂ ಕೂಡ ಅದು ಎಷ್ಟು ಲಕ್ಷ ದುಡಿಸ್ಕೊಡುತ್ತೆ ಗೊತ್ತಾ? ದೊಡ್ಡದು ಭಾರನೆಲ್ಲ ಎತ್ತಿ ಬಿಸಾಕುತ್ತೆ, ಅದಕ್ಕೆ ಲಕ್ಷ ಸಂಬಳ ಕೊಡ್ತಾರೆ. ಆನೆ ಸಾಕೋಕ್ಕೂ ಲಕ್ಷ ಬೇಕು. ಹೌದು, ಇದಿನ್ಯಾರು ಅಲ್ಲ, ಸುಖ ಪುರುಷರು, ಸುಖ ಪುರುಷಿ ಅನ್ನತಕ್ಕಂಥದ್ದು. ಎಲ್ಲಿದ್ರು ಬಂದಾನೆ ನೀವು. 10 ಸೆಟ್ಟು 20 ಸೆಟ್ ಇಲ್ಲ, 4 ಡ್ರೆಸ್ಸು. ಅಮ್ಮ 4,000 ಇಲ್ಲ 40,000 ಒಂದ್ ಸ್ಯಾರಿ, 400 ವಾಚು, 400 ರೂಪಾಯಿ ವಾಚ್ ಎಲ್ಲ ಕಟ್ಟಲ್ಲ. ಕಟ್ಟಿದ್ರೆ 4,000 ಕಟ್ತೀರಿ. ಇದೆ ಒಂದ್ ಮದ್ವೆಗೆ ಹೋದ್ರು 4 ಸೀರೆ ಇದ್ರೆ ಅಚ್ಚುಕಟ್ಟಾಗಿ ಅದನ್ನ ಎತ್ತಿಟ್ಟು ಅಚ್ಚುಕಟ್ಟಾಗಿ ಹಂಗೋಗಿ ಯಾರೂ ನಿಮ್ಮನ್ನ ನೋಡಿ ನಿಮಗ್ ಕಷ್ಟ ಇದೆ, ನಿಮಗ್ ಪ್ರಾಬ್ಲಮ್ ಇದೆ ಖಂಡಿತ ಹೇಳಲ್ಲ. ಹೌದು ಅಲ್ವೋ? ನೀವು ಕರೆಕ್ಟಾಗಿ ಹೇಳಿ ಸಿಂಹರಾಶಿಯವರು. ಹೌದು, ಸುಖ ಪುರುಷರು ನೀವು ಎಲ್ಲಾದ್ರೂ. ಅಂತ ಒಂದು ರಜನಿಕಾಂತ್ಗೆ ಒಂದ್ ಮೂವಿ ಆಗ್ತಾನೆ,
ಒಂದು ಮೂವಿ ರಿಲೀಸ್ ಆಗಿರುತ್ತೆ, ಒಳ್ಳೆ ಹಿಟ್ಟು. ಇನ್ನೊಂದು ಪಿಕ್ಚರ್ಗೆ ಬುಕ್ ಹಾಕ್ತಾರೆ ಕಮಲ್ ಹಾಸನ್ ಜೊತೆ. ಆ ಮೂವಿ ಎಂತ ಹಿಟ್ಟು ಕೊಡುತ್ತೆ ಅಂದ್ರೆ ಅಟ್ಲನೇ 2 ವಾರ ಏನೋ ಆಗಿರುತ್ತೆ. ಯಾರೋ ಬಂದು ಒಂದು ಪ್ರೊಡ್ಯೂಸರ್ ಬುಕ್ ಮಾಡಿಬಿಟ್ಟು ಬಂದ್ಬಿಡಪ್ಪ ಅಂತ ಹೇಳ್ಬಿಟ್ಟು ಅಲ್ಲೇ ಬಂದ್ಬಿಡು ಅಡ್ವಾನ್ಸ್ ಕೊಡಿ ಸರ್ ಅಂತ. ಯಾಕಂದ್ರೆ ಆ ಕಾಲಕ್ಕೆ ತುಂಬಾ ಜನ ಏಟ್ ಕೊಟ್ಟಿರ್ತಾರೆ. ರಜನಿಕಾಂತ್ ಏನ್ ಮಾಡ್ತಾರೆ ಅಂದ್ರೆ ಆ ನೋವು ಗೊತ್ತು, ಕರೆದ್ಬಿಟ್ಟು ಕೆಲಸ ಮಾಡ್ಕೊಂಡು ಕೈಗೆ ಚಿಪ್ಪಿಡೋದು ಜಾಸ್ತಿ. ಅಯ್ಯೋ, ಕಲಾರಂಗದಲ್ಲಿ ನಡೆಯುವಷ್ಟು ಎಡವಟ್ಟು, ಕಲಾರಂಗದಲ್ಲಿ ನಡೆಯುವಷ್ಟು ಒಂದು ಮೋಸ ಸಿಕ್ಕಾಬಟ್ಟೆ ಇದೆ. ಈಗ ನೋಡಿ ಕಲಾವಿದರದ್ದು ಏನೇನೋ ನಡೀತಿದೆ. ನಾ ಹೇಳಿದ್ನಲ್ಲ, ಕಲಾವಿದರಿಗೆ ಅವಮಾನ ಅಪಮಾನ ಇನ್ನೊಂದು ಅಂತ. ರಜನಿಕಾಂತ್ ಬೆಳಿಗ್ಗೆ ಬರ್ತಾರೆ, ಬಂದು ಅದು ಕಾರ್ ಬರುತ್ತೆ, ಪಿಕಪ್ ಮಾಡ್ತಾರೆ ಅವ್ರ ಜಾಗದಿಂದ, ಬಂದು ಶೂಟಿಂಗ್ ಸ್ಪಾಟ್ ಬಂದ್ಬಿಟ್ಟು ಮೇಕಪ್ ಆಗ್ತಿರ್ಬೇಕಾದ್ರೆ ಮೇಕಪ್ ಮೊದಲು ಅಡ್ವಾನ್ಸ್ ಕೊಡ್ತೀನಿ ಅಂದಿದ್ರು ಸರ್ ಅಂತ. ಇರಪ್ಪ ಪ್ರೊಡ್ಯೂಸರ್ ಬರ್ತಾರೆ, ನಿನ್ ಮೇಕಪ್ ಹಾಕೋ ಶೂಟಿಂಗ್ ಸ್ಟಾರ್ಟ್ ಮಾಡ್ಬಿಡು. ಇಲ್ಲ ಅವ್ರು ಹೇಳಿದ್ದಾರೆ ಅಡ್ವಾನ್ಸ್ ಬೆಳಿಗ್ಗೆ ಕೊಟ್ಬಿಡ್ತಾರೆ ಅಂತ, ನಾನು 1000 ರೂಪಾಯಿ ಕೊಟ್ಬಿಡಿ ಅಂತ. ಇವನು ಅವನ ತರಲೆ ಇವನು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ರು ಅದು ಇದು ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಕುಂದಿರ್ಸುತ್ತೆ. ಪ್ರೊಡ್ಯೂಸರ್ ದೊಡ್ಡ ಅಂಬಾಸಿಡರ್ ಕಾರ್ ಬರುತ್ತೆ, AVM ಸ್ಟುಡಿಯೋ ಬರ್ತಾರಂತೆ. ರಜನಿಕಾಂತ್ ಸ್ವಲ್ಪ ಮೇಕಪ್ ಆಗಿರುತ್ತೆ, ಕೂತಿರ್ತಾರೆ. ಏಯ್ ಎದೋಳೋ, ಏನೋ ದುಡ್ಡು ಕೊಡದೆ ಮೇಕಪ್ ಹಾಕ್ಸ್ಕೊಳಲ್ಲ ಅಂತ. ಇಲ್ಲ ಸ್ವಾಮಿ, ನೀವೇ ಅಲ್ವಾ ಹೇಳಿದ್ದು, ಅಲ್ಲಿ ಬಂದಿದ್ದೆ 1000 ರೂಪಾಯಿ ಅಡ್ವಾನ್ಸ್, ಶೂಟಿಂಗ್ ಮುಗಿದಿದ್ದೆ, ಮಿಕ್ಕಿದ್ದು ದುಡ್ಡು ಕೊಡ್ತೀನಿ ಅಂತ. ನನಗೂ ನನ್ನ ಅದೇ ಆದಂತ ಕಮಿಟ್ಮೆಂಟ್ಸ್ ಇದೆ, ಕೊಟ್ಬಿಡಿ, ನಾನು ಮೇಕಪ್ ಹಾಕೊಂಡು ಶೂಟ್ ಮಾಡ್ತೀನಿ. ನಿನ್ನಂತ ಎಷ್ಟು ಚಿಲ್ಡ್ರೆಗಳು ನೋಡಿಲ್ಲ. ನಿನ್ಗೇನ್ ದೊಡ್ಡ ಸ್ಟಾರ್ ನೆನಪಾ, ಸೂಪರ್ ಸ್ಟಾರ್ ನೆನಪಾ? ಇಲ್ಲಿಂದ ಏನೂ ಕೊಡಲ್ಲ, ಇನ್ನಂತ ಒಂದು ಚಾನ್ಸ್ ಕೊಟ್ಟಿದ್ದೆ ಹೆಚ್ಚು ಅಂತ. ಅಲ್ಲಿಗೆ ಬಿಟ್ಟಿಗೆ ಬಂದಾಗೆ ನೋಡಿ. ಸರಿ ಸರ್ ಆಯ್ತು, ಬೇಜಾರಾಗ್ಬಿಡ್ತಂತೆ. ಏನಪ್ಪಾ, ಈ ಮನುಷ್ಯನೇ ಕರೆದು ಈ ಮನುಷ್ಯನೇ ಅಡ್ವಾನ್ಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದ್ಬಿಡು, ಬೆಳಿಗ್ಗೆ 1000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ ಮನುಷ್ಯ, ಅದಾದ್ಮೇಲೆ ಮುಗಿಸಿದ್ಮೇಲೆ ಇನ್ನು ಮಿಕ್ಕಿದ್ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ ಮನುಷ್ಯ, ಕಾರ್ ಕಳಿಸಿದ್ ಮನುಷ್ಯ ಈಗ ಎದೋಗು ಅಂತಿದ ಅಂತ. ಸರಿ ಸರ್ ಬಿಡು, ನನ್ನ ಪಾಲಿಗೆ ಇಷ್ಟೇ ಬಂದಿದ್ದು ಅಂತ ಹೇಳಿ ಬರ್ತ. ಸರಿ ಸ್ವಾಮಿ, ನನ್ ಕಾರ್ ಕೊಟ್ಟು ಕಳಿಸ್ಬಿಡಿ, ನಾವು ಹೋಗ್ತೇನೆ. ಕಾರ, ನಿನ್ನ ಯೋಗ್ಯತೆಗೆ ನನ್ನ ಕಾರ್ ಅಥವಾ ಯೋಗ್ಯತೆ ಇದೆಯೇನೋ, ಹೋಗು ಅಂತಾರಂತ. ಕಣ್ಣಲ್ಲಿ ನೀರಂತೆ ತೋರಿಸ್ಕೊಳ್ಳದೆ ಅದೇ AVM ಸ್ಟುಡಿಯೋದಿಂದ ಹೊರಗಡೆ ಬರ್ತಾರೆ, ನಡ್ಕೊಂಡು ಹಾಗೆ ಬರ್ತಾ ಬಸ್ ಹತ್ಕೋತಾರೆ. ಜನಗಳು ಅಲ್ಲಿ ಥಿಯೇಟರ್ ಮುಂದ್ಗಡೆ ಜನ ಅಂತೆ. ಅದೇ ರೋಡಲ್ಲಿ ಬರ್ತಾ ಒಂಥರ ನಾಚಿಕೆ, ಸಂಕೋಚ, ಜೇಬಲ್ಲಿ ದುಡ್ಡಿಲ್ಲ, ಹೊಟ್ಟೆ ಹಸುವು, ಬೆಳಿಗ್ಗೆ ನೆದ್ದು ಬಂದಿದ್ದಾರೆ, ರೆಡಿ ಆಗ್ಬಿಟ್ಟು ಏನೋ ಹಿಂಗ ಅವಮಾನ ಮಾಡ್ಬಿಟ್ಟ ಅಂತ. ಜನ ಬಂದು ಅದೇ ಇದು, ಯಾರೋ ಅವ್ನು ವಿಲ್ಲನ್ ಹಿಂಗ್ ಮಾಡಿದಾನೆ, ಇದೇ ಬಿಡಿ ಇರಕ್ಕೆ ಅನ್ನತಕ್ಕಂಥ ಡೈಲಾಗ್ ಅಂತೆ. ಅದ್ರಲ್ಲಿ ಇದೆಂಗಿದೆ ಅಂತ ಎಲ್ಲಾರು ಇದೆಂಗಿದೆ ಅಂತ ಬಡಿತಿದ್ದಾರೆ ನನ್ನ ಅಂತ. ಗೊತ್ತಿಲ್ಲ, ಅವರೆಲ್ಲ ಆಸ್ವಾದಿಸ್ತಿದ್ದಾರೆ. ಆವತ್ತೇ ನಿರ್ಧಾರ ಮಾಡಿದ್ರಂತೆ, ನಾನ್ ಸುಖ ಕೊಟ್ಟದವನು, ನಾನು ಏನು ಅಂತ ತೋರಿಸ್ತೀನಿ. ಇದೇ AVM ಸ್ಟುಡಿಯೋ ಮುಂದ್ಗಡೆ ನಾನು ಫಾರಿನ್ ಕಾರ್ ಎಲ್ಲ ಬರ್ತೀನಿ ಅಂತ ನೆನೆಸಿ 2 ವರ್ಷದಲ್ಲಿ, ಅಂತಿಂತದಲ್ಲ 2 ವರ್ಷದಲ್ಲಿ ದೊಡ್ಡ ಫಾರಿನ್ ಕಾರು. ಅದಷ್ಟೇ ಅಲ್ಲ, ಅದು 4 ಲಕ್ಷದ್ದು. ಆ ಕಾಲಕ್ಕೆ ಇವತ್ತಿಗೆ ಅದು 4 ಕೋಟಿ ಲೆಕ್ಕ ಹಾಕೊಳ್ಳಿ. 4 ಲಕ್ಷ ಈಸ್ ಈಕ್ವಲ್ ಟು 4 crores ಅಲ್ಲ 40 crores ಅನ್ಬೋದು. ಒಂದು ಫಾರಿನ್ ಡ್ರೈವರು ಅವನನ್ನ ಬೇರೆ ರೆಡಿ ಮಾಡಿಸಿ ಅದೇ AVM ಸ್ಟುಡಿಯೋ ಹತ್ರ ಬಂದ್ ಇಳಿದ್ರೆ ಅವ್ನು ತೆಗೆದು ಹಿಂಗ್ ಸೆಲ್ಯೂಟ್ ಹೊಡೆದಿದ ತಕ್ಷಣ ಎಲ್ಲರೂ ದಿಗ್ಭ್ರಾಂತರಾಗಿ ನೋಡ್ತಾರೆ, ಇವನೇನೋ ಅದು ಅಂತ. ಅದೇ ಪ್ರೊಡ್ಯೂಸರ್ ಮುಂದುಗಡೆ, ಅದೇ ಜನಗಳ ಮುಂದುಗಡೆ ಟಕ 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 ಅಂತ. ದಟ್ ಇಸ್ 1 and 1 ಕ್ಯಾನ್ ಹ್ಯಾಪನ್. ಸಿಂಹರಾಶಿ ಅವರಿಗೆ ನೀವ್ ಎಲ್ಲಿದ್ರು ನಿಮ್ ಬಾಟ, ನಿಮ್ಮ ಪಾಠ, ನಿಮ್ಮ ಲೋಟ, ನಿಮ್ಮ ಜುಮ್ಕಿ ಸಿಂಹ ಲಗ್ನ ಆಗಿದ್ರೆ ಮಾತ್ರ ಇನ್ನೂ ಪಕ್ಕ ಶಾರ್ಟ್ ರಾಜನೇ ಎಲ್ಲಾಗೆ ಕೂತ್ಕೊಂಡಿದ್ದೀನಿ. ಹಿಂಗೆ ಇರುತ್ತೆ. ನೀವೆಲ್ಲೋದ್ರು ಕದರೆ. ಅಯ್ಯೋ, ಎಲ್ಲೋದ್ರು, ಎಲ್ಲಿ ಬದುಕಿದ್ರು. ನಾನು ನೋಡಿದ್ದೇನೆ ಸಿಂಹ ಲಗ್ನದ ವ್ಯಕ್ತಿಗಳು, ಸಿಂಹರಾಶಿ ವ್ಯಕ್ತಿಗಳು ಎಲ್ಲಿದ್ರು ಬ್ರ್ಯಾಂಡೆ. ನನಗೊಬ್ಬ ಸಿಂಹರಾಶಿಯವನ್ನ ನೋಡ್ಬೇಕು, ಬ್ಯಾಗು ತುಂಬಾ ಬಟ್ಟೆ, ಸೆಂಟು, ಅದನ್ನ ಸೀಸನ್ ಸೆಂಟ್, ಒಂದೊಂದ್ ದಿನಕ್ಕೆ ಒಂದೊಂದು ಸೆಂಟ್ ಅಂತ. ನನಗೆ ಗೊತ್ತಿಲ್ಲ, ಈಗಲೂ ಆ ಹೆಸರುಗಳು ಗೊತ್ತಿಲ್ಲ. ಏನೋ ಇದು ಅಂದ್ರೆ ಅವ್ನ್ ಬರ್ತಿದ್ದೆ ಬ್ರ್ಯಾಂಡ್, ಜೇಬಲ್ 100 ರೂಪಾಯಿ ಇತ್ತೋ ಇಲ್ವೋ ಗೊತ್ತಿಲ್ಲ. ಆ ಗಾಡಿ ಈಗ್ಲೂ ಇಟ್ಕೊಂಡಿದ್ದಾನೆ. ಇವನ್ ಮನೆ ಬಂಗಾರ ಆಗ 2 ಗಾಡಿ ಇಟ್ಕೊಂಡಿದ್ದಾನೆ, SD ಗಾಡಿಗಳನ್ನ. ಏನೋ ನನ್ ಮಗ ಬೆಳೆದನಲ್ವಾ, ಅವನ್ಗೆ ಆ ಬ್ರ್ಯಾಂಡ್ ಕೊಡ್ಬೇಕು ಅಂತದ್ದು. ಮಗನ್ಗೆ ಈಗ್ಲೇ ತುಂಬಿಸ್ಬಿಡೋ, ದಾರಿ ತಪ್ತಾರೆ. ಕಷ್ಟಪಟ್ಟು ಬ್ರ್ಯಾಂಡ್ ಅಲ್ಲಿ ಬದುಕಿದ್ಯಾ, ಅವನು ಕಷ್ಟಪಟ್ಟು ಬ್ರ್ಯಾಂಡ್ ಸುಖ ಮಗ ಅಂತಿದ್ದ. ಈಗ ಅಲ್ಲೊಂದು ತಿಪ್ಪರ್ಲಾಗ ಆಗಿದೆ, ಅದು ಬೇರೆ ಕತೆ, ಇರ್ಲಿ ಬಿಡಿ.
ಬದುಕಾಗೆ. ಎಲ್ಲರಿಗೂ ಸುಖದಿಂದ ಬದುಕುವ ಯೋಗಂ ಯೋಗ್ಯತಂ ಭೋಗಂ. ರಾಜಯೋಗ ಬೇರೆ, ರಾಜಭೋಗ ಬೇರೆ. ಹೆಂಗೆ ಕೆಲವ್ರನ್ನ ನಾವು ಕೇಳ್ತಿರ್ತೀವಿ, ಪ್ರಿನ್ಸ್ ಕಣವನು ಪಾ, ಎಲ್ಲೋದ್ರು ಏನಿದ್ರು. ನಮ್ ಪುನೀತ್ ರಾಜ್ಕುಮಾರ್ ಪ್ರಿನ್ಸ್. ಯಾವತ್ತಿಗೂ ಪ್ರಿನ್ಸೇ ಅದು. ಹೌದು, ಆ ಹೆಸರು ಬರೋದಕ್ಕೂ ಮೊದಲು ಪ್ರಿನ್ಸು, ನಂತರವೂ ಪ್ರಿನ್ಸು, ಬದುಕಿದ ರೀತಿ. ಕೆಲವರು ಏನಿದ್ರು ಕಿಚ್ಚಿ ಪಿಚ್ಚಿ ಕಿಚ್ಚಿ ಪಿಚ್ಚಿ, ಬಿಚ್ಚೋಗೂ ಕಷ್ಟ, ತಿನ್ನೋಗೂ ಕಷ್ಟ. ನಾನ್ ನೋಡಿದ್ದೇನಲ್ವಾ, ಅಯ್ಯಯ್ಯೋ ಇದೇನೋ ಇವ್ರುಗಳು ಹಿಂಗಾಡ್ತೀರ ಅಂತಕ್ಕಂಥ ತುಂಬಾ ನೋವಾಗುತ್ತೆ, ಸಂಕಟ ಆಗುತ್ತೆ. ಅದಾಗೆ ಎಲ್ರಿಗೂ ಅನುಭವಿಸೋ ಯೋಗ ಬರೋಲ್ಲ. ನಮ್ ಗುರುಗಳು ತಂದೆ, ನೀವು ನಂಬಲ್ಲ, ಅವ್ರ ಬ್ಯಾಂಕಲ್ಲಿ 12 ಲಕ್ಷ ಇದೆ. ತಿಂಗಳಾದ್ರೆ ಒಂದು ಕಡಿಮೆ ಅಂದರೂ ಒಂದು 6,000 to 7,000 ಇಂಟ್ರೆಸ್ಟ್ ಬರುತ್ತೆ. ಎಷ್ಟು ಅಚ್ಚುಕಟ್ಟಾಗಿ ಬಟ್ಟೆ ಹಾಕೋಬಹುದು ಗೊತ್ತಾ, ಎಷ್ಟು ಅಚ್ಚುಕಟ್ಟಿರೋ ಒಂದು ಚಪ್ಪಲಿ ಹಾಕೋಬಹುದು ಗೊತ್ತಾ. ಮಗ ಎಷ್ಟು ಚೆನ್ನಾಗಿ ನೋಡ್ಕೋತಾರೋ. ಮಗನಿಗೆ 60 ಆಗಿದೆ, ತಂದೆಗೆ ಒಂದು 80 ಆಗಿದೆ. ವೈಟ್ ಜುಬ್ಬ ಇದ್ದಾರೆ, ಹಾಕೋದೇ ಇಲ್ಲ. ಹೊಸ ಬಟ್ಟೆಗಳು ಅದೆಷ್ಟಿದೆಯೋ ಸುಮ್ನಿರು ಅಂತ ನೋಡಿದ್ರೆ ಹಳೆ ಬನೀನು, ತೂತು ಬನೀನು, ಅದೇ ಪಟಾಪಟಿ ಚಡ್ಡಿ, ತೂತು ಚಡ್ಡಿ, ಅದೇ ಹಳೆ ಲುಂಗಿ. ನಾನು ಏನ್ ಗುರುಗಳೇ ನೀವು, ಏನ್ ಸಾರ್ ನೀವು ಅಂದ್ರೆ, ನಮ್ಮ ಅಪ್ಪನ ಬಾರೋ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗಿ ತೋರಿಸ್ತಾರೆ. ರೇಷ್ಮೆ ಪಂಚೆ, ರೇಷ್ಮೆ ಜುಬ್ಬ, ಒಳ್ಳೆ ಒಂದು ನವರತ್ನದ ಉಂಗುರ, ಕಡಗ, ಖಡಕ್ಕಾಗಿರ್ಲಿ ಅಂತ. ಇನ್ನೂ ತಮಾಷೆ ಗೊತ್ತಾ, ಅವರಣ್ಣ ನೋಡ್ಬೇಕು, ಆತ ಕಡಿಮೆ ಅಂದ್ರೆ ಒಂದು 50 ಕೋಟಿಗಿದ್ದಾನೆ. ನಮ್ ಗುರುಗಳು ದೊಡ್ಡಪ್ಪ ಅವ್ವ ರಾಮಚಂದ್ರ. ಅಯ್ಯೋ ಅಲ್ಲ, ಇಲ್ಲೇ ಹೇಳುತ್ತೆ, ಯಾವಜ್ಜೀವಂ ಸುಖಂ ಜೀವೇತ್ ನಾಸ್ತಿ ಮೃತ್ಯುರ್ಗೋಚರ. ನಾವಿರೋಲ್ಲ, ಇರೋಗ್ ಬಂದಿಲ್ಲ. ಇರುವಷ್ಟು ದಿನ ಇರೋದನ್ನಾದ್ರೂ ಅನುಭವಿಸೋದ್ ಬೇಡವಾ? ಆ ಪುಣ್ಯಾತ್ಮಂಗೆ ಅಷ್ಟಿದೆ. ನೀವು ನಂಬಲ್ಲ, ಹವಾಯಿ ಸ್ಲಿಪ್ಪರ್ಗೆ ಅದ್ ಎಷ್ಟು ಪಿನ್ನುಗಳು ಹಾಕಿದಾನೋ ಆ ಮನುಷ್ಯನಾನು. ಗುರುಗಳೇ ಪಾಪ, ಅವ್ರು ತುಂಬಾ ಕಷ್ಟ ಇರ್ಬೇಕು ಅನ್ನೋ ಗುರುಗಳು. ಅದ್ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಸರ್? ಪಾಪ ನಿಮ್ ದೊಡ್ಡಪ್ಪ ಅಂದ್ರೆ, ಅಯ್ಯೋ ರಾಮಚಂದ್ರ ನಮ್ಮ ಅಪ್ಪನಿಗಾದ್ರೂ ಕಷ್ಟಪಟ್ಟು ಒಂದಷ್ಟು ಎತ್ತಿಟ್ಕೊಂಡಿದ್ದಾನೆ. ನಮ್ಮ ಹತ್ರ ಕೈ ಚಾಚಬಾರ್ದು ಅಂತ ನಮಗೆ ಎತ್ಕೊಡ್ತಾನೆ. ಎತ್ತಿಟ್ಟು ಇಟ್ಕೊಳ್ಳೋ, ನನ್ಗೆ ಯಾಕೋ ಖರ್ಚು ಮಾಡ್ತೀಯ, ವಯಸ್ಸಾಗಿದೆ, ಇದೆಲ್ಲ ಬೇಡ, ಸಾಕು ಅಪ್ಪ, ನಿನ್ಗೆ ಇಲ್ದಿದ್ದಾಗ ಹಾಕ್ಲಿಲ್ಲ, ಇರೋಗಾದ್ರೂ ಅದನ್ನ ಬಿಡೋ, ವಯಸ್ಸಾಯ್ತು ಅಂತಾರೆ. ನಮ್ಮ ಅಪ್ಪನಿಗಾದ್ರೂ ವೇದಾಂತ ಅದ್ ಹಂಗಲ್ಲ, ಮಕ್ಳಿಗೂ ತಿನ್ನಕ್ ಕೊಡಲ್ಲ, ಮನೆಯಲ್ಲಿ ಹೋಳಿಗೆ ಮಾಡ್ಸಕ್ ಬಿಡಲ್ಲೋ ನಮ್ ದೊಡ್ಡಪ್ಪ ಅಂತ. ನಾನು ಆಶ್ಚರ್ಯ, ಇದೆಂತ ಪುಣ್ಯಾತ್ಮನಪ್ಪ ಅಂತ. ಅನ್ನ ಮಾಡ್ಸಕ್ ಬಿಡಲ್ಲೋ, ದಿನಕ್ಕೆ ಕರೆಕ್ಟಾಗಿ 1-2 ಲೋಟ ಅಕ್ಕಿ ಹಾಕ್ಬಿಟ್ಟು ಇಷ್ಟೇ ಅನ್ನ ಮಾಡ್ಬೇಕು ಅಂತ. 12 ಜನಕ್ಕೆ ಒಂದೊಂದು ಸ್ಪೂನ್ ಅನ್ನ ಕೊಣೋ, ನಿನಗೆ ಗೊತ್ತಿಲ್ಲ ರಾಮ ಅಂತ. ಏನ್ ಎತ್ಕೊಂಡು ಹೋಗ್ತಾನೆ ಈ ಮನುಷ್ಯ? ಇದಾರೆ ತಿನ್ನೋಕೆ, ಹಾಕೋಕೆ, ಬದುಕ್ಲಿಕ್ಕೆ. ಅಯ್ಯೋ, ಕೆಲವ್ರು ನೋಡ್ಬೇಕು, ಎಷ್ಟು ಒಳ್ಳೆ ಜೀವನ. ಅನುಭವಿಸಲ್ಲ, ಮಾಡೋಲ್ಲ. ಅನುಭವಿಸೋದು ಅಂದ್ರೆ ತುಂಬಾ ಜನಕ್ಕೆ ಒಂದು ತಪ್ಪು ಕಲ್ಪನೆ ಇದೆ. ಪಬ್ಗೆ ಹೋಗ್ಬೇಕು, ಡಾನ್ಸ್ಗೆ ಹೋಗ್ಬೇಕು, ಅದೆಲ್ಲ ಅಲ್ಲ ಮಕ್ಳೇ. ಇರೋ ಜೀವನವೇ ಗಂಡ ಹೆಂಡತಿ ವಾರಾಂತ್ಯ ಒಳ್ಳೆ ಒಂದು ಅಕ್ಕಿ ತಂದು ಒಂದೊಳ್ಳೆ. ನಮ್ಮ ಮನೇಲಿ ನನ್ಗೆ ಈಗ್ಲೂ ನೆನಪಿದೆ, ನಮ್ಮಮ್ಮ ಆ ಜೀರಾ ರೈಸ್ ಮಾಡೋರು, ಕೋಕೋನಟ್ ರೈಸ್ ಮಾಡೋರು, ಕೊಬ್ಬರಿ ಹಾಕ್ಬಿಟ್ಟು ನೋಡ್ಬೇಕು ಹಿಂಗೆಲ್ಲ ಹಾಕಿ ಒಂದು ವಡೆ ಮಾಡಿ, ಒಂದು ಕಡಲೆಬೇಳೆ ಹಾಕಿ ಪಾಯಸ ಮಾಡಿ. ಈಗ್ಲೂ ನನ್ನ ಮನೇಲಿ ಕಡಲೆಬೇಳೆ ಪಾಯಸ ಇಲ್ಲಿ ಅಂತಾನೆ ಜಗಳ. ಕಡಲೆಬೇಳೆ ಪಾಯಸ ಇಲ್ಲ ಅಂತ ಅದಿದೆ. ಒಂದ್ ತಂಬಿಟ್ಟಾದ್ರೂ ಇರ್ಬೇಕು. ಕಾನೆಕೆ ಪೇಲೆ, ಕಾನೆಕೆ ಬಾತ್, ಕಾನೆಕೆ ಬೀಚ್ ಮೇ. ನನಗೆ ಸ್ವೀಟ್ ಇಲ್ದೆ ಇಲ್ಲ, ಇರ್ಲಿ. ಹೆಂಗ್ ಊಟ ಮಾಡಿಸ್ತಿದ್ರು ಅಂದ್ರೆ, ಹಬ್ಬ ಬಂತು ಅಂದ್ರೆ ಹೊಸ ಬಟ್ಟೆ ಹಾಕ್ಸೋರು, ಹೇಗಾದ್ರೂ ಮಾಡಿ ಹಾಕ್ಸೋರು. ಏನೋ ಒಂದ್ ಶರ್ಟ್ ಆದ್ರೂ ತಂದು ಹಾಕ್ಸೋರು, ಇಲ್ಲ ಒಂದ್ ಟವಲ್ ಆದ್ರೂ ತಂದು ದೇವ್ರ ಮುಂದ್ಗಡೆ ಇಟ್ಟು ಅಮ್ಮ ಪೂಜೆ ಮಾಡೋದು. ಒಂದ್ ಬ್ಲೌಸ್ ಪೀಸ್ ಆದ್ರೂ ಇಟ್ಬಿಟ್ಟು ಒಂದ್ ಬಳೆ ಇಟ್ಟು ಪೂಜೆ ಮಾಡೋದು. ಹೌದು, ಅದನ್ನ ತಾನೇ ಕಟ್ ಮಾಡಿ ಅಮ್ಮನಿಗೆ ಬರ್ತಿರ್ಲಿಲ್ಲ, ಹೊಲದು ಅವತ್ತು ಹಾಕೊಳ್ಳೋದು. ಹೆಣ್ಮಕ್ಳಿಗೆ ಹಾಕ್ಸೋದು, ಹಾಕೊಳ್ಳಿ ಅಂತ. ಹಾಕ್ಬೇಕಮ್ಮ ಮನೇಲಿ ಹೆಣ್ಮಕ್ಳು ಹೊಸ ಬಟ್ಟೆ ಹಾಕ್ಬೇಕು ಹಬ್ಬದ ದಿನ, ಗೌರಿ ಹಬ್ಬ, ಈ ವರಮಹಾಲಕ್ಷ್ಮಿ ಹಬ್ಬ, ಆಷಾಢ ಶುಕ್ರವಾರದ ಹಬ್ಬ ಅಂತ. ಎಷ್ಟು ಜನ ಮಾಡ್ತೀರಾ ಹೇಳಿ? ಮನೇಲಿ ಬಟ್ಟೆ ಇದ್ರೂ ಹಾಕೋಲ್ಲ, ಹೊಸ ಬಟ್ಟೆ ಹಾಕೋಲ್ಲ, ಅದೇ ಹಳೆ ನೈಟಿ. ಇನ್ನೇನಕ್ಕೆ ದರಿದ್ರ ಬರೋದು? ಯಾಕೆ ಸಿಂಹರಾಶಿಯವ್ರಿಗೆ ಮಾತ್ರ ಯಾವಾಗ್ಲೂ ದುಡ್ಡು ಕಾಸು ಸುಖ ಭೋಗ? ಅವ್ರು ಯಾವಾಗ್ಲೂ ಸುಖವನ್ನು ಯೋಚನೆ ಮಾಡ್ತಾರೆ. ಇವತ್ತು ಹೆಂಗ್ ತಿನ್ನೋದು ಅಂತ ಯೋಚನೆ ಮಾಡಲ್ಲ. ಇವತ್ತೇನ್ ಪಾರ್ಟಿ ಮಾಡೋದು, ಇವತ್ತು ಹೆಂಗೆ ಖುಷಿಯಾಗಿರೋದು, ಈ ತರ ಹುಡುಕ್ತಾರೆ ಅವ್ರು. ಹೇಗಾದ್ರು ಅವ್ರಿದ್ದ ಕಡೆ ಒಂಥರ ಬ್ರ್ಯಾಂಡೇ ಅವರು. ಸಿಂಹ ಲಗ್ನ ಆದ್ರೂ ಆಗ್ಬಿಟ್ರೆ ಬ್ರ್ಯಾಂಡೇ ಅವ್ರು ಇಳಿಯೋದು ಬ್ರ್ಯಾಂಡು, ಹೋಗೋದು ಬ್ರ್ಯಾಂಡು. ನಮ್ ಗುರುಗಳೊಬ್ರು ಏನೋ ಒಂದ್ ನಷ್ಟ, ಏನೋ ಒಂದ್ ಕಷ್ಟ, ಫಂಕ್ಷನ್ ಆಟೋಲ್ ಹೋಗಿದ್ದಾರೆ, ಯಾರು ನೋಡ್ಕೊಂಡಿಲ್ಲ, ಬ್ರ್ಯಾಂಡ್ ಆಗಿ ಇಳಿದಿದ್ದಾರೆ. ಅಚ್ಚುಕಟ್ಟಾಗಿ ಫಂಕ್ಷನ್ ಎಲ್ಲ ಆಗಿದೆ, ಊಟ ಎಲ್ಲ ಆಗಿದೆ, ಎಲ್ರು ಅವ್ರನ್ನ ಸುತ್ತಾಕೊಂಡು ಮಾತಾಡೋದೇನು ವಾವ್.
ಮತ್ತೆ ಹೊರಗಡೆ ಬರ್ತಾ ಎಲ್ಲಿ ಕಾರ್ ಇಲ್ವಾ ಅಂತ, ಇಲ್ಲ ಕಾರು ಸ್ವಲ್ಪ ರಿಪೇರಿ ಸರ್ವಿಸ್ ಡ್ರೈವರ್ ತಗೊಂಡೋಗಿದೆ, ಕಾರ್ ಮಾರ್ಬಿಟ್ಟಿದ್ದಾರೆ. ಆ ಗತ್ತು ಅದೇ ಗತ್ತು. ಹೇಳ್ಕೊಂಡಿಲ್ಲ ಕಾರ್ ಮಾರ್ಕೊಂಡಿದ್ದೀನಿ, ಎಲ್ಲರ ಹತ್ರ ಅಯ್ಯೋ ನನ್ ಕಾರ್ ಮಾರ್ಬಿಟ್ಟೆ, ಅಯ್ಯೋ ಸಾಲಕ್ಕೆ ಹೊಂಟೋಯ್ತು, ನನ್ನ ಮನೆ ಆಕ್ಷನ್ ಆಗೋಯ್ತು, ಅವೆಲ್ಲ ಇಲ್ಲವೇ ಇಲ್ಲ. ರಾಜನೇ ಹಿಂಗೇನೆ. ಅವರಿಂದ ನಾನ್ ಕಲ್ತಿದ್ದು. ಅವ್ರನ್ನ ನೋಡ್ಬಿಟ್ಟು ನಿಜವಾಗ್ಲು ಏನೋ ದಿಗ್ಲು, ಏನೋ ನೋಡ್ಬೇಕು, ಕೆಲವು ಕಣ್ಗಳೆಲ್ಲ ನೋಡ್ಬೇಕು. ಅಯ್ಯೋ ರಾಜ್ಯ ಹೋಗ್ಬಿಡ್ತು, ಸಿಂಹಾಸನ ಹೋಗ್ಬಿಡ್ತು, ಪಾಳೆಗಾರಿಕೆ ಹೋಗ್ಬಿಡ್ತು. ನೋಡ್ತಿರ್ತಾನೆ, ಇಲ್ಲಿದೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ. ವಾಪಸ್ ಬರೋದಿಲ್ಲ, ಇಲ್ಲೇ ಭಸ್ಮ, ಇಲ್ಲೇ ಸುಟ್ಟಾಕೋ ಈ ದೇಹ ಮತ್ತೆ ವಾಪಸ್ ಬರೋಲ್ಲ. ಇರೋ ಇಷ್ಟು ದಿನ ಅಚ್ಚುಕಟ್ಟಾಗಿ ಒಂದೊಳ್ಳೆ ಬಟ್ಟೆ, ಒಂದೊಳ್ಳೆ ಊಟ, ಏನಿದ್ದು ಒಂದ್ ಚೈನ್ ಇರ್ಲೇಬೇಕು. ನಮ್ ಗೌಡ್ರ ತರ ಬದುಕ್ಬೇಕು. ನೋಡಿ ಅವ್ರ ಏನಾದ್ರೂ ಇರ್ಲಿ. ನನ್ ಗುರುಗಳೊಬ್ರು ಗೌಡ್ರು ಇದಾರೆ, ಎಷ್ಟ್ ಚೆನ್ನಾಗಿ ಹೇಳ್ಕೊಡ್ತಾರೆ ಗೊತ್ತಾ? ಗುರುಗಳೇ, ಏನಿರ್ಲಿ ಇಲ್ದೇ ಇರ್ಲಿ, ನಮ್ ಗೌಡ್ರದೊಂದು ಗತ್ತಿದೆ ಗುರುಗಳು. ಏನ್ ಗುರುಗಳೇ ಅಂದ್ರೆ, ಒಂದು ಅರ್ಧ ಎಕರೆ ಆದ್ರೂ ಇಟ್ಕೊಂಡಿರ್ತೀವಿ ಗುರುಗಳೇ. ಅರ್ಧ ಎಕರೆ ಏನಿರ್ಲಿ ಇಲ್ದೇ ಇರ್ಲಿ, ನಮ್ಮ ಅರ್ಧ ಎಕರೆ ಅಂತ ತೋರಿಸಿ ಊರೆಲ್ಲ ಆಳ್ತೀವಿ ಗುರುಗಳಂತ. ಹೆಂಗೆ ಗುರುಗಳಂದ್ರೆ, ಹೌದು ಅದೇ ಗೌಡ್ರ ಗತ್ತು, ನಮ್ ತಾತಂದು ತೋಟ ಇದೆ ಗೊತ್ತಾ ಅಂತ, ಅದನ್ನ ತೋರ್ಸಿನೇ ನಾವ್ ವ್ಯವಹಾರ ಮಾಡ್ತೀವಿ ಗುರುಗಳೇ ಅಂತ. ನಿಜವಾಗ್ಲು ನಾವ್ ಅದಕ್ಕೆ ಆ ಗೌಡ್ರು ಅಂದ್ರೆ ಗೌಡ್ತಿ ಅನ್ನೋದು ಅದನ್ನೇ ಒಂದ್ ಗೌರವ. ತುಂಬಾ ಜನ ಗೊತ್ತಿಲ್ಲ, ನಮ್ ಗೌಡ್ರ ತರ ಬದುಕೋಕೆ ಬರೋಲ್ಲ. ಇರ್ಲಿ ಅದನ್ನ ತೋರ್ಸ್ಬಿಟ್ಟೆ ನನ್ನ ಹತ್ರನು ಟೋಪಿ ಹಾಕಿದ್ದಾರೆ, ಅದು ಬೇರೆ ಮಾತು. ಆ ಮನುಷ್ಯ ವ್ಯವಹಾರದ ಚಿಕ್ಕ ನನಗೂ ತಲೆ ಮೇಲೇನು ಇದು ಈ ಎಕರೆ ಇದಪ್ಪೋ, ಇದು ಈ ಎಕರೆ ಇದಪ್ಪೋ, ಕೊಡಪ್ಪೋ ಅಂತ ಹೇಳ್ಬಿಟ್ಟು ಪುಣ್ಯಾತ್ಮ ಮನೆ ತಂಪಾಗಿರ್ಲಿ. ಹಾಗೆ ಸುಖ ಅನುಭವಿಸ್ಲಿಕ್ಕೆ ನಿಜವಾಗಲೂ ಬರುವುದಿಲ್ಲ ಎಷ್ಟೋ ಜನಕ್ಕೆ. ಗಾಡಿ ಇದೆ, ಗಾಡಿ ಎತ್ತಲ್ಲ, ಪೆಟ್ರೋಲ್ ಖರ್ಚಾಗ್ಬಿಡುತ್ತೆ, ಇವ್ರ ಮನೆ ಬಂಗಾರ ಆಗುವ, ಬಟ್ಟೆ ಹಾಕೊಂಡ್ರೆ ಸೌದೋಗ್ಬಿಡುತ್ತೆ, ಚಪ್ಲಿ ಹಾಕೊಂಡ್ರೆ ಸೌದೋಗ್ಬಿಡುತ್ತೆ. ಅಯ್ಯೋ ಚಪ್ಲಿ ತಗೊಳಲ್ಲ, ಒಳ್ಳೆ ಊಟ ತಿನ್ನಲ್ಲ, ಒಳ್ಳೆ ಮಾತಾಡಲ್ಲ, ಒಳ್ಳೆ ಆಲೋಚನೆ ಇಲ್ಲ. ತಿಂಗಳಿಗೊಮ್ಮೆ ಕುಟುಂಬದ ಸಮೇತ ಒಂದೊಳ್ಳೆ ಕ್ಷೇತ್ರ, ಒಂದೊಳ್ಳೆ ಊಟಕ್ಕೆ ಹೊರಗಡೆ, ಅಲ್ಲೂ ಕೈಯಂದಿ ಭಾವನೆ, ಅಲ್ಲೋ ಹೋಗ್ಬಿಟ್ಟು ಕೈಯಂದಿ, ಈ ತರ ಕೈ ಚಾಚೋ ಬುದ್ಧಿನೇ. ಇದನ್ನೇ ದರಿದ್ರದ ಸಾರ. ಯಾವಾಗ್ಲೂ ನಿಮ್ಮನ್ನ ಕೀಳರಿಮೆಯಿಂದ ನೀವು ನೋಡ್ಕೋತೀರಿ ಅಂತ ಇಟ್ಕೊಳ್ಳಿ, ಕೀಳಾಗೇ ಬದುಕ್ತೀರಿ. ಯಾವಾಗ್ಲೂ ಬ್ರ್ಯಾಂಡ್ ಆಗೋದಿಲ್ಲ. ಥಿಂಕ್ ಲೈಕ್ ಎ ಬ್ರ್ಯಾಂಡ್. ಐ ಆಮ್ ಬ್ರ್ಯಾಂಡ್, ಆಲ್ವೇಸ್ ಅ ಬ್ರ್ಯಾಂಡ್. ಆ ಬ್ರ್ಯಾಂಡಿನ ಬದುಕಿನ ಗತ್ತಿದೆಯಲ್ಲ, ಅದು ಬೇರೆನೆ. ನಿಮ್ಮನ್ನ ಆಟೋಮ್ಯಾಟಿಕ್ಲಿ ಶ್ರೀಮಂತಿಕೆ ತಂದ್ಕೊಡುತ್ತೆ. ಹೃದಯ ಶ್ರೀಮಂತಿಕೆ. ಅಯ್ಯೋ ನಾನು ಇಷ್ಟೇನು, ಅಯ್ಯೋ ನನಗೆ ಆಗಲ್ವೇನೋ, ಅಯ್ಯೋ ನಾನು ಬದುಕಲ್ವೇನೋ, ಅಯ್ಯೋ ನನಗೆ ಇದು ನಿಲ್ಲಲ್ವೇನೋ, ಇದು ಹೋಗ್ಬಿಡುತ್ತೇನೋ. ಸಿಂಹ ಆತರ ಯೋಚನೆ ಮಾಡೋದೇ ಇಲ್ಲ. ಸಿಂಹ ನೋಡಿ ನೀವು, ಅದಕ್ಕೆ ಸ್ವಲ್ಪ ನ್ಯಾಷನಲ್ ಜಿಯೋಗ್ರಾಫಿಕ್ ನೋಡ್ಬೇಕು. ಅದ್ ನೋಡಿ ಹಸ್ಕೊಂಡಿದ್ರೆ ಹುಲ್ಲನ್ ತಿನ್ನಲ್ಲ, ಮೊಲಾನೆಲ್ಲ ಬೇಟೆನೆ ಆಡಲ್ಲ. ಕಬ್ಬಿನೈ ಅಬ್ಬಾ ಅಂದ್ರೆ ಒಂದ್ ಕಾಡಂದಿನ ಬೇಟೆ ಮಾಡ್ಬೋದೇನೋ. ಹಂಟರ್ ಇಸ್ ಅನ್ ಹಂಟರ್. ಸರಿಯಾಗಿರೋನ್ ಹತ್ರ ಟಕ್ ಮಾಡುತ್ತೆ. ನಾನು ನೋಡಿದ್ದೇನೆ. ದಟ್ ಇಸ್ ದಿ ಬ್ಯೂಟಿ. ಅದ್ಭುತ. ಸಿಂಹಗರ್ಜನಂ. ಈ ಒಂದು ರಾಶಿ ಮಾತ್ರವೇ ಸುಖದಿಂದ, ತುಂಬಾ ಜನ ಇದ್ದಾರೆ ಬೇರೆ ಬೇರೆ ರಾಶಿಯವರು ಸುಖದಿಂದ ಬದುಕ್ತಾರೆ, ಬಟ್ ಸದಾ ಸುಖವಾಗಿ ಬದುಕಿರೋ ಟಾಪ್ 10 ರಾಶಿಗಳಲ್ಲಿ ಸಿಂಹ ರಾಶಿಯವರು ಮೊದಲಿಗೆ. ಹೌದು, ಇದು ಇರತಕ್ಕಂತ ಒಂದು ಭಾವ. ಇನ್ನಷ್ಟಿದೆ, ಮಾತಾಡೋಣ. ಮಾತೃದೇವೋ ಭವ.